ಇವತ್ತಿನ ಕಂಟೆಂಟ್ ನಿಮಗೆ ತಮ್ನೇಲ್ ನೋಡಿ, ಟೈಟಲ್ ನೋಡಿ ಗೊತ್ತಿರುತ್ತೆ ಯಾವುದ್ರ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೀವಿ ಅಂತ. ಬಟ್ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ಇವತ್ತಿಗೆ ನಾವು AI ಅನ್ನೋದ್ರ ಬಗ್ಗೆ ತುಂಬ ಮಾತಾಡ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟ್ ಇವೆಲ್ಲ ಹೇಗೆ ಮನುಷ್ಯನ ಕೆಲಸಗಳನ್ನ ಅವುಗಳು ಮಾಡ್ತವೆ, ಹೇಗೆ ಓವರ್ಟೇಕ್ ಮಾಡ್ತವೆ ಈ ವರ್ಲ್ಡ್ನ ಅಂತ. ಆ್ಯಂಡ್ ಕೆಲವರು ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ. ಇದು ಯಾವುದೇ ರೀತಿ ಕೆಲಸ ಕಿತ್ಕೊಳ್ಳಲ್ಲ, ಮನುಷ್ಯನ ಜೀವನನ ಸಿಂಪಲ್ ಮಾಡುತ್ತೆ, AI ಟೂಲ್ಸ್ಗಳು ಹೆಲ್ಪ್ಫುಲ್ ಅಷ್ಟೇ, ಅದನ್ನು ಬಳಸೋದಕ್ಕೆ ಮನುಷ್ಯ ಬೇಕೇ ಬೇಕಲ್ವಾ ಅಂತ ಕೇಳ್ತಾರೆ. ಇದರಲ್ಲಿ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈಗ ಸ್ಟೋರಿ ಕಡೆ ಬಂದರೆ, ಸುಮಾರು ದಶಕಗಳ ಹಿಂದೆ ನಾಟಕಗಳು ಇತ್ತು, ಇವತ್ತಿಗೂ ಇದೆ. ಅದನ್ನು ನೋಡೋರು ಇದ್ದಾರೆ ಅಂತಲ್ಲ, ಆ ಪ್ರಾಕ್ಟೀಸ್ ಮಾಡೋರು ಇನ್ನೂ ಇದ್ದಾರೆ ಅಂತ ಥಿಯೇಟರ್ ಉಳ್ಕೊಂಡಿದೆ. ಆಗಿನ ಕಾಲದಲ್ಲಿ ಥಿಯೇಟರ್ ಅಂದರೆ ಈ ಡ್ರಾಮಾ ಮಾಡ್ತಾರಲ್ಲ, ನಾಟಕ ಮಾಡ್ತಾರಲ್ಲ, ಈ ಥಿಯೇಟರ್ ಇದಕ್ಕೆ ಸರಿ ಸಮಾನಾಗಿ ನಿಂತಿದ್ದು, ಅದಕ್ಕಿಂತ ಬೆಳೆದಿದ್ದು ಸಿನಿಮಾ, ಬೀದಿ ನಾಟಕ, ರಂಗನಾಟಕ ಇವನ್ನೆಲ್ಲ ಮೀರಿ ಬೆಳೀತು ಸಿನಿಮಾ. ಆಗ ಅವ್ರಿಗೆ ಥ್ರೆಟ್ ಆಗಿತ್ತು, ಸಿನಿಮಾ ಅನ್ನೋದು ಒಂದು ದೊಡ್ಡ ಥ್ರೆಟ್ ಆಗಿತ್ತು. ಅದಾದಮೇಲೆ ಸಿನಿಮಾಗೆ ಒಂದು ಥ್ರೆಟ್ ಬಂತು, ಅದೇ TV. ಇವತ್ತಿಗೆ ಎಷ್ಟೋ ಜನ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿಲ್ಲ ಅಂತಂದ್ರು ಮನೇಲಿ ಕೂತ್ಕೊಂಡು ಸಿನಿಮಾ, ಸೀರಿಯಲ್, ಸ್ಪೋರ್ಟ್ಸ್, ನ್ಯೂಸ್ ಏನೇ ಇರಲಿ TV ನೋಡ್ತೀವಿ. ಆವತ್ತಿನ ಕಾಲಕ್ಕೆ DD ಚಾನಲ್ ಒಂದೇ ಇರ್ಬೋದು, ಬಟ್ ಅದರಲ್ಲೂ ಕೂಡ ಇವೆಲ್ಲ ಬರ್ತಿತ್ತು. ಜನ ಅಲ್ಲೇ ನೋಡ್ಕೊತಿದ್ರು. ಥಿಯೇಟರ್ ಅವರು ಏನು ಅನುಭವಿಸಿದ್ರು ಅದನ್ನು ಸಿನಿಮಾದವರು ಕೂಡ ಒಂದು ಲೆವೆಲ್ಗೆ ಅನುಭವಿಸೋವಂಥ ಸ್ಥಿತಿ ಸ್ಟಾರ್ಟ್ ಆಯಿತು. ಇವತ್ತಿಗೆ ನೋಡಿಕೊಂಡ್ರೆ TV ನೋಡೋದಾಗಿರಲಿ, ಥಿಯೇಟರ್ಗೆ ಹೋಗಿ ನೋಡೋದಾಗಿರಲಿ, ಅಥವಾ ನಾಟಕ ಡ್ರಾಮಾಗಳೇ ಆಗಿರಲಿ, ಎಲ್ಲವೂ ಕಮ್ಮಿ ಆಗಿದೆ. ಈ ಕೈಯಲ್ಲಿರೋ ಫೋನ್ ಬಂದಾಗ TVಗೂ ಕೂಡ ಥ್ರೆಟ್ ಬಂತು. ಆ ಫೋನಲ್ಲಿ ಯೂಟ್ಯೂಬ್, OTT ಆ್ಯಪ್ಸ್ಗಳು ಬಂದಾಗ TVಗೆ, ಸಿನಿಮಾ ಥಿಯೇಟರ್ಗಳಿಗೆ, ಡ್ರಾಮಾ ಥಿಯೇಟರ್ಗಳಿಗೆ ದೊಡ್ಡ ಥ್ರೆಟ್ ಬಂತು. ಇವತ್ತಿಗೂ ಕೂಡ ಕೆಲವೊಂದು ಕಡೆ ನಾಟಕಗಳು, ಕಲಾಮಂದಿರಗಳು ಇದೆ ಅಂತಂದರೆ ಅದನ್ನು ಪ್ರಾಕ್ಟೀಸ್ ಮಾಡೋರಿಂದ ಹೊರತು ಅದನ್ನು ನೋಡೋರು ಇದ್ದಾರೆ ಅನ್ನೋ ಸಂಖ್ಯೆ ತುಂಬ ಕಮ್ಮಿ. ಫಾರ್ ಎಕ್ಸಾಂಪಲ್, ಇವತ್ತಿಗೆ ಎಷ್ಟು ಜನ ರಿಯಲ್ಲಾಗಿ ಕುತ್ಕೊಂಡು TV ನೋಡೋಷ್ಟು ಪೇಷನ್ಸ್ ಇದೆ? ಅವರು ಹಾಕೋ ಟೈಮ್ಗೆ ನಾವು ಕುತ್ಕೊಂಡು ನೋಡ್ತೀವಿ ಅನ್ನೋಷ್ಟು ಪೇಷನ್ಸ್ ಯಾರ ಹತ್ರ ಇದೆ? ಫೋನ್ ಆದರೆ ಆನ್ ದ ಗೋ ನೋಡ್ಬೋದು, ನಮಗೆ ಯಾವಾಗ ಬೇಕೋ, ನಮಗೆ ಯಾವಾಗ ಕನ್ವೀನಿಯೆಂಟ್ ಅವಾಗ ನೋಡ್ಬೋದು. ಇಷ್ಟೆಲ್ಲ ಫೆಸಿಲಿಟಿಗಳು ಅಂತ ಹೇಳ್ಬೋದು. ಆದರೆ ಈ ಫೆಸಿಲಿಟಿಗಳು ಬೇರೆ ಇದರ ಹಿಂದೆ ಇದ್ದಂಥ ಟೆಕ್ನಾಲಜಿ ಅಥವಾ ಕಾರ್ಯವೈಖರಿ ಏನಿತ್ತು ಅದಕ್ಕೆಲ್ಲ ಥ್ರೆಟ್ ಬಂತು. ಇವತ್ತಿಗೆ ಸಿನಿಮಾ ಥಿಯೇಟರ್ಗಳಿಗೂ ಕೂಡ ಜನ ಕಾಲಿಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಮಾಡೋ ಸಿನಿಮಾ ಮಾಡಿಬಿಟ್ಟಿದ್ದೀವಿ, ದಯವಿಟ್ಟು ಒಂದು ನೋಡಿ ಅಂತ ಸಿನಿಮಾ ಮಾಡಿರೋರು ಕೇಳ್ಕೊತಿದ್ದಾರೆ. ಇದಕ್ಕೆ ಹಲವಾರು ಪ್ರಾಬ್ಲಮ್ಗಳು, ಥ್ರೆಟ್ಗಳು ಇವೆ. ಫೋನಿಂದ ಹಿಡಿದು ಕಳಪೆ ಕ್ವಾಲಿಟಿ ಸಿನಿಮಾಗಳನ್ನ ಕೊಟ್ಟು ಪ್ರೇಕ್ಷಕರ ಒಂದು ನಂಬಿಕೆನ ಹೋಗಿಸ್ಕೊಳ್ಳೋ ಥರ ಮಾಡಿದ್ದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಆಟಗಳಿಗೆ ಸಿನಿಮಾ ರಂಗನ ಚೂಸ್ ಮಾಡಿದ್ದು. ದಿನಕ್ಕೆ ಇಷ್ಟು ಗಂಟೆ ನೀವು ದುಡೀರಿ, ನೀವು ಕೆಲಸ ಮಾಡಿ ಅಂತ ಹೇಳೋದಕ್ಕೂ ನಾವು ಮಾಡೋಣ, ನಾವು ಅಪ್ಗ್ರೇಡ್ ಆಗೋಣ ಅನ್ನೋ ಮನಸ್ಥಿತಿ ಎಲ್ಲರಲ್ಲೂ ಇರಬೇಕು. ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದ್ರೆ ಮಾತ್ರ ಎಲ್ಲರೂ ಮೋಟಿವೇಟ್ ಆಗಿ ಹೌದು ಮಾಡೋಣ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ಜನ ತಿರುಗಿ ಬಿದ್ದಿರೋದನ್ನು ನೋಡಿದ್ದೀವಿ. ಈ ಎಪಿಸೋಡ್ನ ಥಿಯೇಟರ್ ಆರ್ಟಿಸ್ಟ್ಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. ಇಷ್ಟೆಲ್ಲ ಇರಲಿ, ನಿಮಗೊಂದು ಪ್ರಶ್ನೆ ಬರ್ಬೋದು, ವರ್ಲ್ಡ್ ಥಿಯೇಟರ್ ಡೇ ಯಾಕೆ, ಏನು ಅಂತ. ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ITI ಅನ್ನೋದು 1961 1961ನಲ್ಲಿ 27 ಮಾರ್ಚ್ನ ಡೇಟ್ ಆಫ್ ಓಪನಿಂಗ್ ಆಫ್ ದ ಥಿಯೇಟರ್ ಆಫ್ ನೇಷನ್ಸ್ ಸೀಸನ್ ಇನ್ 1962 ಪ್ಯಾರಿಸ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲಿಂದ ಅದು ಇಲ್ಲಿವರೆಗೂ, ಇವತ್ತವರೆಗೂ, ಮುಂದೆ ಕೂಡ ಹಾಗೆ ಸೆಲೆಬ್ರೇಟ್ ಆಗುತ್ತೆ. ಜನಗಳಿಗೆ ಥಿಯೇಟರ್, ಡ್ಯಾನ್ಸ್ ಈ ಫಾರ್ಮ್ಸ್ಗಳ ವ್ಯಾಲ್ಯೂ, ಕ್ರಿಯೇಟಿವಿಟಿ, ಬ್ಯೂಟಿ, ಹಾರ್ಡ್ ವರ್ಕ್, ಆರ್ಟಿಸ್ಟ್ರಿನ ಪ್ರಮೋಟ್ ಮಾಡೋದಕ್ಕೆ ಮತ್ತು ಅದನ್ನು ಅರ್ಥ ಮಾಡಿಸೋದಕ್ಕೆ, ಆರ್ಟಿಸ್ಟ್ಗಳಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ, ಇದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ.